ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಮಕ್ಕಳ ಹೆಸರಿನಲ್ಲಿ ನೀವು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಾ ಬಂದರೆ ಈ ಒಂದು ಸ್ಕೀಮಲ್ಲಿ ನಿಮಗೆ ಕಾರ್ಪಸ್ ಆಗಿ 20 ಕೋಟಿ ಸಿಗುತ್ತೆ. ಸೊ ಈ ಒಂದು ಸ್ಕೀಮ್ನ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಮಾಹಿತಿಯನ್ನ ತಿಳ್ಕೊತಾ ಹೋಗೋಣ. ಸೊ ಮಕ್ಕಳ ಹೆಸರಲ್ಲಿ ನೀವು ಇನ್ವೆಸ್ಟ್ ಅನ್ನ ಮಾಡ್ತಾ ಬಂದ್ರೆ ಸೊ ನಿಮಗೆ ಕಾರ್ಪಸ್ ಆಗಿ 20 ಕೋಟಿ ಹಣ ಬರುತ್ತೆ. ಸೊ ಯಾವ ರೀತಿ ಬರುತ್ತೆ, ಯಾವ ಸ್ಕೀಮ್ ಇದು, ಈ ಒಂದು ಸ್ಕೀಮ್ಗೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು, ಅರ್ಜಿನ ಸಲ್ಲಿಸೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ತಿಳ್ಕೊತಾ ಹೋಗೋಣ. ಈ ಸ್ಕೀಮ್ನ ಹೆಸರು NPS ವಾತ್ಸಲ್ಯ ಸ್ಕೀಮ್ ಅಂತ ಹೇಳಿ. NPS ವಾತ್ಸಲ್ಯ ಸ್ಕೀಮು. ಈ ಸ್ಕೀಮಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ಇದನ್ನೆಲ್ಲ ಸಹ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ NPS ಅಂತಂದ್ರೆ ಏನು ಇದನ್ನು ನಾವು ತಿಳ್ಕೊತಾ ಹೋಗೋಣ. NPS ಅಂದ್ರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿ ಕರೆಯಲಾಗುತ್ತೆ. ಇದು ಗವರ್ನಮೆಂಟ್ ಇಂದ ಲಾಂಚ್ ಆಗಿರ್ತಕ್ಕಂತಹ ಒಂದು ಸ್ಕೀಮ್. ಓಕೆನಾ. ಈ ಒಂದು ಸ್ಕೀಮನ್ನು 2004ರಲ್ಲಿ ಪ್ರಾರಂಭ ಮಾಡಿದ್ರು. NPS ಅನ್ನ, ನಾಟ್ NPS ವಾತ್ಸಲ್ಯ ಸ್ಕೀಮ್ ಅಲ್ಲ ಇದು, ಬರೀ ಇದು NPS ಸ್ಕೀಮನ್ನು 2004ರಲ್ಲಿ ಪ್ರಾರಂಭ ಮಾಡಿದ್ರು. ಓಕೆನಾ. ಸೊ ಆಗ ಪ್ರಾರಂಭಿಸಿದಾಗ ಯಾರ್ಯಾರು ಗೌರ್ಮೆಂಟ್ ಜಾಬ್ಸ್ ಮಾಡ್ತಿದ್ರೋ ಸೊ ಅವರಿಗೆ ಮಾತ್ರ NPS ಸ್ಕೀಮನ್ನು ಜಾರಿಗೆ ಮಾಡಿದ್ರು. ಓಕೆನಾ, 2004ರಲ್ಲಿ. ಅದಾದಮೇಲೆ 2009ರಲ್ಲಿ ಎಲ್ಲರಿಗೂ ಸಹ NPS ಸ್ಕೀಮನ್ನು ಜಾರಿಗೆ ಮಾಡಿದ್ರು. ಓಕೆನಾ. ಈ ಒಂದು ಸ್ಕೀಮ್ನ ಉದ್ದೇಶ ಏನಂತಂದ್ರೆ ನಿಮಗೆ 60 ವರ್ಷ ಆದಮೇಲೆ ಪ್ರತಿ ತಿಂಗಳು ಪೆನ್ಷನ್ನ ಮುಖಾಂತರ ಹಣವನ್ನು ನೀಡ್ತಕ್ಕಂಥದ್ದು. ಓಕೆನಾ. ನಿಮಗೆ 60 ವರ್ಷ ಆದಮೇಲೆ ಅಲ್ಲಿ ಟೆನ್ಯೂರ್ ನೋಡಿದ್ರೆ 30 ವರ್ಷ ಇರುತ್ತೆ. ನಿಮ್ಗೆ ಈಗ 30 ವರ್ಷ, ಇನ್ನು 30 ವರ್ಷ ನೀವೇನಾದರೂ ಇನ್ವೆಸ್ಟ್ ಮಾಡಿದ್ರೆ NPS ಸ್ಕೀಮ್ ಮುಖಾಂತರ 60 ವರ್ಷ ಆದಮೇಲೆ ನಿಮಗೆ ಪ್ರತಿ ತಿಂಗಳು ಪೆನ್ಷನನ್ನು ನೀಡ್ತಕ್ಕಂತಹ ಸ್ಕೀಮ್ ಇದು. ಫಾರ್ ಎಕ್ಸಾಂಪಲ್, ನೀವು ತಿಂಗಳಿಗೆ 5,000 ಅಥವಾ 10,000ವನ್ನು ಸಹ ಕಟ್ಬೋದಾಗಿರುತ್ತೆ, ಅಥವಾ ವರ್ಷಕ್ಕೆ 1 ಸಾರಿ ಸಹ ನೀವು ಈ ಒಂದು ಸ್ಕೀಮಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದಾಗಿರುತ್ತೆ. 60 ವರ್ಷ ಆದಮೇಲೆ ನಿಮ್ಮ ಅಸಲು ಮತ್ತು ಅದಕ್ಕೆ ಆ್ಯಡ್ ಆಗಿರತಕ್ಕಂತಹ ಬಡ್ಡಿ, ನೀವು ಇಷ್ಟು ದಿನ ಕಟ್ಟಿರ್ತಲ್ಲ ಅಸಲು ಮತ್ತು ಬಡ್ಡಿ ಎರಡೂ ಸೇರಿಸಿ ನಾವು ಕಾರ್ಪಸ್ ಅಂತ ಹೇಳಿ ಕರಿತೀವಿ. ಕಾರ್ಪಸಲ್ಲಿ ಸೊ ನಿಮಗೆ 60% ನಿಮಗೆ ಲಂಸಮ್ ಆಗಿ ಕೊಟ್ಬಿಡ್ತಾರೆ. ಅಂತಂದರೆ ಈಗ ನೀವು ಇನ್ವೆಸ್ಟನ್ನು ಮಾಡಿದ್ದೀರಾ, ಓಕೆನಾ, ಎಲ್ಲಿವರೆಗೂ ಇನ್ವೆಸ್ಟ್ ಮಾಡ್ತೀರಾ, 60 ವರ್ಷದವರೆಗೂ ಇನ್ವೆಸ್ಟ್ ಮಾಡ್ತೀರಾ. ಸೊ ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಹಣದ ಮೇಲೆ ಜನರೇಟ್ ಆಗಿರ್ತಕ್ಕಂತಹ ರಿಟರ್ನ್ಸ್ ಎಲ್ಲ ಸೇರಿಸಿ ಕಾರ್ಪಸ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ನಲ್ಲ. ಸೊ ಆ ಒಂದು ಕಾರ್ಪಸಲ್ಲಿ ಟೋಟಲ್ ಅಮೌಂಟಲ್ಲಿ 60% ಅಮೌಂಟನ್ನು ಸೊ ನಿಮಗೆ ಲಂಸಮ್ ಆಗಿ ಕೊಡ್ತಾರೆ, ಒಂದೇ ಸರಿ ಕೊಡ್ತಾರೆ. ಇನ್ನು ಉಳಿದಿರ್ತಕ್ಕಂತಹ 40% ಹಣ ಇರುತ್ತಲ್ಲ ಅದನ್ನು ಆನ್ಯುಟಿ ಆಗಿ ಅದಷ್ಟು ಕಡೆ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಆನ್ಯುಟಿ ಆಗಿರ್ತಕ್ಕಂತಹ ಅಮೌಂಟ್ ಇದೆ ನೋಡಿ, ಅದು ನಿಮಗೆ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಇಷ್ಟಿಷ್ಟು ಹಣ ಅಂತ ಹೇಳಿ ಬಂದು ಜಮಾ ಆಗ್ತಿರುತ್ತೆ. ಓಕೆನಾ. ಪೆನ್ಷನ್ ಮುಖಾಂತರ ನಿಮಗೆ 40% ಆನ್ಯುಟಿ ಅಮೌಂಟ್ ಇದಲ್ವಾ, ಸೊ ಅದು ಜಮಾ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಅಸಲು ಮತ್ತು ಬಡ್ಡಿ ಎಲ್ಲ ಸೇರಿಸಿ 1 ಕೋಟಿ ಇದೆ ಅಂತ ತಿಳ್ಕೊಳ್ಳೋಣ. 1 ಕೋಟಿಯಲ್ಲಿ ಸೊ ನಿಮಗೆ 60 ವರ್ಷ ಆಗಿದೆ. ಸೊ ನೆಕ್ಸ್ಟ್ 60% ಅಮೌಂಟ್ ನಿಮಗೆ ಲಂಸಮ್ ಆಗಿ ಸಿಗುತ್ತೆ. ಎಷ್ಟು ಬರುತ್ತೆ ಅಂತಂದ್ರೆ ಈಗ 1 ಕೋಟಿಯಲ್ಲಿ 60 ಲಕ್ಷ ಬರುತ್ತೆ. ಇನ್ನು 40 ಲಕ್ಷ ನಿಮಗೆ ಆನ್ಯುಟಿಯಾಗಿ ಕನ್ವರ್ಟ್ ಆಗಿ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬರ್ತಕ್ಕಂಥದ್ದು. ಓಕೆನಾ. ಸೊ ಈ ರೀತಿ ಈ ಒಂದು ಸ್ಕೀಮ್ ವರ್ಕ್ ಆಗ್ತಕ್ಕಂಥದ್ದು. ಇದು NPS ನಾರ್ಮಲ್ ಸ್ಕೀಮ್ ಇದು. ಓಕೆನಾ. ಸೊ ಈಗ ಕಂಡೀಷನ್ಸ್ ಅನ್ನ ತಿಳ್ಕೊತಾ ಹೋಗೋಣ. ಸೊ ಈಗ ನೀವು NPS ಖಾತೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತಂದ್ರೆ ಕಂಡೀಷನ್ ಏನಿದೆ ಅಂತಂದ್ರೆ ನಿಮ್ಮ ಏಜು 18 ವರ್ಷಕ್ಕಿಂತ ಹೆಚ್ಚಾಗಿರ್ಬೇಕಾಗತ್ತೆ, ನಾರ್ಮಲ್ NPSಗೆ ಮಾತ್ರ. ಓಕೆನಾ. ಸೊ ಇದಾದ್ಮೇಲೆ ಇದೇ ವರ್ಷ ಸೆಪ್ಟೆಂಬರ್ 18ನೇ ತಾರೀಕಿನಂದು 18 ವರ್ಷಕ್ಕಿಂತ ಕೆಳಗಡೆ ಇರ್ತಕ್ಕಂತಹ ಮಕ್ಕಳಿಗೂ ಸಹ NPS ವಾತ್ಸಲ್ಯ ಸ್ಕೀಮನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು. ಅಂತಂದರೆ ಈ ಹಿಂದೆ ಮೇಜರ್ಸ್ಗಳಿಗೆ ಇತ್ತು, ಈಗ ಮೈನರ್ಸ್ಗಳಿಗೂ ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಹೊಸ ಸ್ಕೀಮನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು NPS ವಾತ್ಸಲ್ಯ ಸ್ಕೀಮ್ ಅಂತ ಹೇಳಿ. ಈ ಒಂದು ಸ್ಕೀಮ್ಗೆ, NPS ವಾತ್ಸಲ್ಯ ಸ್ಕೀಮ್ಗೆ ಈಗ ನಿಮ್ಮ ಮಕ್ಕಳ ಹೆಸರಲ್ಲಿ ನೀವು ಬೇಕಿದ್ರೆ ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಅವರ ಹೆಸರಲ್ಲಿ ಪ್ರತಿ ತಿಂಗಳು ನೀವು ಇನ್ವೆಸ್ಟ್ ಮಾಡ್ತಾ ಬರ್ಬೋದು. ಅವರು ಬೇಕಿದ್ರೆ ಕಂಟಿನ್ಯೂ ಮಾಡ್ಬೋದು. ಅವರು 18+ ಆದಮೇಲೆ ಅವರು ಕಂಟಿನ್ಯೂ ಮಾಡ್ಬೋದು. ಅದ್ರ ಬಗ್ಗೆ ಸಹ ನಾನೀಗ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಅಥವಾ ನೀವು ಈಗ ಹೊಸದಾಗಿ ಮದುವೆ ಆಗಿದ್ದೀರಾ, ನಿಮಗೆ ಒಂದು 6 ಮಂತ್ ಬೇಬಿ ಇದೆ ಅಂತಿದ್ರೆ ಸೊ ಆ ಮಗುವಿನ ಹೆಸರಲ್ಲಿ ಆಧಾರ್ ಕಾರ್ಡ್ ಇದ್ದರೆ ಆ ಮಗುವಿನ ಹೆಸರಲ್ಲೂ ಸಹ ನೀವೀಗ NPS ವಾತ್ಸಲ್ಯ ಸ್ಕೀಮಲ್ಲಿ ಅಕೌಂಟನ್ನು ಓಪನ್ ಮಾಡ್ಬೋದಾಗಿರುತ್ತೆ. ಸೊ ಆ ಮಗು ಇವಾಗಿಂದ 60 ವರ್ಷದವರೆಗೂ ಸಹ ಇನ್ವೆಸ್ಟನ್ನು ಮಾಡ್ಬೋದಾಗಿರುತ್ತೆ. 60 ವರ್ಷ ಆದಮೇಲೆ ಪ್ರತಿ ತಿಂಗಳು ಯಾರ ಹೆಸರಲ್ಲಿ ಅಕೌಂಟ್ ಇದೆಯೋ ಅವರ ಖಾತೆಗೆ ಹಣವನ್ನು ಜಮಾ ಮಾಡ್ತಾ ಬರ್ತಾರೆ. ಓಕೆನಾ. ಫಾರ್ ಎಕ್ಸಾಂಪಲ್, ನೀವು ಮಂತಿಗೆ 5,000ವನ್ನು ಕಟ್ಟಿದ್ರೆ, ಓಕೆನಾ, ಈಗ ಮಗು 6 ತಿಂಗಳಾಗಿದೆ.
ಓಕೆನಾ, ಮಗು 60 ವರ್ಷದವರೆಗೂ ಸಹ ಪ್ರತಿ ತಿಂಗಳು ಅವರು ಅಥವಾ ನೀವು ಓಕೆನಾ ಪ್ರತಿ ತಿಂಗಳು 5,000 ಕಟ್ತಾ ಬಂದರೆ ಮಗುವಿಗೆ 60 ವರ್ಷ ಆದಮೇಲೆ ಸೊ ಟೋಟಲ್ ಆಗಿ ಎಷ್ಟು ಅಮೌಂಟ್ ಬರುತ್ತೆ ಅಂತಂದರೆ 20 ಕೋಟಿ ಅಮೌಂಟ್ ಬರುತ್ತೆ. ಓಕೆನಾ, ಸೊ ಈಗ ಮಗುವಿನ ಹೆಸರಲ್ಲಿ ನೀವು NPS ವಾತ್ಸಲ್ಯ ಸ್ಕೀಮನ್ನು ಓಪನ್ ಮಾಡಿದ್ರಾ, ಆ ಮಗುವಿಗೆ 18 ವರ್ಷ ಆದಮೇಲೆ ಸೊ ಅವನು ಮೇಜರ್ ಆಗ್ತಾನಲ್ವಾ, ಸೊ ಮೇಜರ್ ಆದಮೇಲೆ ಸೊ ಅವನ NPS ವಾತ್ಸಲ್ಯ ಸ್ಕೀಮಿಂದ ನಾರ್ಮಲ್ NPS ಅಕೌಂಟಿಗೆ ಚೇಂಜ್ ಮಾಡಬೇಕಾಗತ್ತೆ. ಬಿಕಾಸ್ ಅವನು ಆಗ ಮೇಜರ್ ಆಗಿರ್ತಾನೆ. ಸೊ ಬ್ಯಾಂಕಲ್ಲಿ ಅಥವಾ ಪೋಸ್ಟ್ ಆಫೀಸಲ್ಲಿ ಹೋಗಿ KYCನ ಕಂಪ್ಲೀಟ್ ಮಾಡಿಬಿಟ್ಟು NPS ವಾತ್ಸಲ್ಯ ಸ್ಕೀಮಿಂದ ನಾರ್ಮಲ್ NPS ಸ್ಕೀಮ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗಿರುತ್ತೆ. ಅದಾದಮೇಲೆ ಅವರು ಕಂಟಿನ್ಯೂ ಸಹ ಮಾಡ್ಬೋದಾಗಿರುತ್ತೆ. ಪ್ರತಿ ತಿಂಗಳು ಇನ್ವೆಸ್ಟನ್ನು ಮಾಡ್ತಾ ಹೋದರೆ ಎಷ್ಟು ಬೇಕಾದರೂ ನೀವು ಇನ್ವೆಸ್ಟನ್ನು ಮಾಡ್ಬೋದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ಇನ್ವೆಸ್ಟ್ ಪ್ರತಿ ತಿಂಗಳು ಎಷ್ಟು ಮಾಡಬೇಕು? ಸೊ ಮಿನಿಮಮ್ ಅಂತಂದರೆ 1,000 ಪ್ರತಿ ತಿಂಗಳು ನೀವೇನು ಮಾಡ್ಬೋದು, ಇನ್ವೆಸ್ಟನ್ನು ಮಾಡ್ಬೋದಾಗಿರುತ್ತೆ. ಮ್ಯಾಕ್ಸಿಮಮ್ಮು ನೋ ಲಿಮಿಟ್, ನೀವು ಎಷ್ಟು ಬೇಕಾದರೂ ಇನ್ವೆಸ್ಟನ್ನು ಮಾಡ್ಬೋದಾಗಿರುತ್ತೆ ಈ ಒಂದು ಸ್ಕೀಮಲ್ಲಿ. ಈ ಒಂದು ಸ್ಕೀಮ್ಗೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಇದನ್ನು ನಾವು ತಿಳ್ಕೊಳೋದಾದರೆ, ಮೊದಲಿಗೆ ಮಗುವಿನ ಐಡೆಂಟಿಟಿ ಪ್ರೂಫ್ ಬೇಕಾಗುತ್ತೆ, ಅಂತಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ಅವರ ಪೇರೆಂಟ್ಸ್ನ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನನ್ನು ಎಲ್ಲಿ ಹಾಕಬೇಕು, NPS ವಾತ್ಸಲ್ಯ ಸ್ಕೀಮ್ಗೆ ಅಕೌಂಟನ್ನು ಎಲ್ಲಿ ನೀವು ಓಪನ್ ಮಾಡಿಸ್ಬೇಕಂತಂದರೆ POP ಸೆಂಟರ್ಸ್ಗಳಿರ್ತವೆ, ಪಾಯಿಂಟ್ ಆಫ್ ಪ್ರೆಸೆನ್ಸ್ ಸೆಂಟರ್ಸ್ ಅಂತ ಹೇಳಿ, ಅಲ್ಲಿ ನೀವು ಓಪನ್ ಮಾಡ್ಬೋದು. ಇಲ್ಲಾಂತಂದರೆ ಬ್ಯಾಂಕ್ಗಳಲ್ಲಿ, ಪೋಸ್ಟ್ ಆಫೀಸ್ಗಳಲ್ಲೂ ಸಹ ನೀವು NPS ವಾತ್ಸಲ್ಯ ಸ್ಕೀಮಲ್ಲಿ ಅಪ್ಲಿಕೇಶನನ್ನು ಓಪನ್ ಮಾಡ್ಬೋದಾಗಿರುತ್ತೆ. ಓಕೆನಾ, ಇನ್ ಕೇಸ್ ಪ್ರತಿ ತಿಂಗಳು ನೀವೀಗ ಇನ್ವೆಸ್ಟನ್ನು ಮಾಡಿದ್ರ NPS ವಾತ್ಸಲ್ಯ ಸ್ಕೀಮಲ್ಲಿ, ಮಧ್ಯದಲ್ಲಿ ನಿಮಗೆ ಅಮೌಂಟ್ ಏನಾದರೂ ಬೇಕಂತಂದರೆ ನೀವು ಅಮೌಂಟನ್ನು ಪಡ್ಕೋಬೋದಾಗಿರುತ್ತೆ. ಸೊ ಯಾವ ರೀತಿ ಪಡ್ಕೊಳ್ಳೋದು, ಎಷ್ಟು ಅಮೌಂಟ್ ಬರುತ್ತೆ ಇದನ್ನು ನಾವು ತಿಳ್ಕೊಳ್ಳೋದಾದರೆ, ಸೊ ಇದನ್ನು ಪ್ರೀ ಮೆಚೂರ್ ವಿಡ್ರಾವಲ್ ಅಂತ ಹೇಳಿ ಕರಿತೀವಿ. ನೀವು ಖಾತೆಯನ್ನು ಓಪನ್ ಮಾಡಿ ಅಂತಂದರೆ NPS ಸ್ಕೀಮಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಿ 3 ವರ್ಷ ಆದಮೇಲೆ ನೀವು ಹಣವನ್ನು ವಿಡ್ರಾವಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಸಹ ಎಲ್ಲ ಅಮೌಂಟನ್ನು ವಿಡ್ರಾವಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಬರೀ 25% ಅಮೌಂಟು. ಸೊ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರೋ ಸೊ ಅದರಲ್ಲಿ ಬರೀ 25% ಅಮೌಂಟನ್ನು ಮಾತ್ರ ನೀವು ವಿಡ್ರಾವಲ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಅಕೌಂಟನ್ನು ಓಪನ್ ಮಾಡಿ 3 ವರ್ಷ ಆದಮೇಲೆ ಸೊ ನಿಮ್ಮ ಅಕೌಂಟಲ್ಲಿ ಈಗ ಫಾರ್ ಎಕ್ಸಾಂಪಲ್ 4 ಲಕ್ಷ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಅದರಲ್ಲಿ 25% ಅಂತಂದರೆ ನೀವು 1 ಲಕ್ಷವನ್ನು ತಗೋಬೋದಾಗಿರುತ್ತೆ. ಸೊ ಈ ರೀತಿ ಈ ಸ್ಕೀಮ್ ವರ್ಕ್ ಆಗ್ತಕ್ಕಂಥದ್ದು. ಮತ್ತು ಈಗ ಮಗುವಿನ ಹೆಸರಲ್ಲಿ ನೀವು NPS ವಾತ್ಸಲ್ಯ ಸ್ಕೀಮನ್ನು ಓಪನ್ ಮಾಡಿದ್ರಲ್ವಾ, ಸೊ ಆ ಒಂದು ಸ್ಕೀಮಲ್ಲಿ ಎಷ್ಟು ಬಾರಿ ನೀವು ಮಿಡಲಲ್ಲಿ ಅಮೌಂಟನ್ನು ತಗೋಬೋದಾಗಿರುತ್ತೆ ಅಂತಂದರೆ 3 ಟೈಮ್ಸ್ ನೀವು ತಗೋಬೋದಾಗಿರುತ್ತೆ. ಸೊ ಮಗುವಿಗೆ 0 ಇಯರ್ಸಿಂದ 18 ಇಯರ್ಸ್ ಒಳಗಡೆ ನೀವು 3 ಟೈಮ್ಸ್ ಹಣವನ್ನು ಪಡ್ಕೋಬೋದಾಗಿರುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಒನ್ಸ್ ಮಗುವಿಗೆ 18 ವರ್ಷ ಆದಮೇಲೆ NPS ವಾತ್ಸಲ್ಯ ಸ್ಕೀಮಿಂದ NPS ನಾರ್ಮಲ್ ಸ್ಕೀಮ್ಗೆ ನೀವು ಚೇಂಜ್ ಮಾಡಬೇಕಾಗಿರುತ್ತಲ್ಲ, ಆ ಸಂದರ್ಭದಲ್ಲಿ ನೀವು ಬೇಕಿದ್ದರೆ ನಿಮ್ಮ ವಾತ್ಸಲ್ಯ ಸ್ಕೀಮನ್ನು ಕ್ಲೋಸ್ ಮಾಡ್ಕೋಬೋದು ಅಥವಾ ಕನ್ವರ್ಟ್ ಮಾಡ್ಕೋಬೋದು, NPS ನಾರ್ಮಲ್ ಅಕೌಂಟ್ಗೆ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲಾಂತಂದರೆ 18+ ಆದಮೇಲೆ ಅವ್ರಿಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಅಲ್ಲೂ ಸಹ ಕ್ಲೋಸನ್ನು ಮಾಡ್ಕೋಬೋದಾಗಿರುತ್ತೆ ನಿಮ್ಮ NPS ವಾತ್ಸಲ್ಯ ಸ್ಕೀಮ್ ಅಕೌಂಟನ್ನು. ಈಗ ನಿಮಗೆ 18 ವರ್ಷ ದಾಟಿದೆ, ಸೊ ನೀವು ನಿಮ್ಮ ವಾತ್ಸಲ್ಯ ಸ್ಕೀಮನ್ನು ಕ್ಲೋಸ್ ಮಾಡಬೇಕು ಅಂತಿದ್ದೀರಾ. ಸೊ ಆವಾಗ ನಿಮ್ಮ ಕಾರ್ಪಸ್ ಅಂತಂದರೆ ನಿಮ್ಮ ಇನ್ವೆಸ್ಟ್ಮೆಂಟು ಪ್ಲಸ್ ಜನ್ರೇಟ್ ಆಗಿರ್ತಕ್ಕಂಥ ರಿಟರ್ನ್ಸ್ ಎಲ್ಲ ಹೇಳಿ ನಾವು ಕಾರ್ಪಸ್ ಅಂತ ಹೇಳಿ ಕರಿತೀವಲ್ಲ, ಆ ಒಂದು ಕಾರ್ಪಸ್ 2.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಸೊ ನೀವು ಅಷ್ಟು ಅಮೌಂಟನ್ನು ಒಂದೇ ಬಾರಿ ಪಡ್ಕೋಬೋದಾಗಿರುತ್ತೆ. ಇನ್ ಕೇಸ್ ನಿಮ್ಮ ಕಾರ್ಪಸ್ 2.5 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅದರಲ್ಲಿ ಬರೀ 20% ನಿಮಗೆ ನೀಡ್ತಾರೆ. ಉಳಿದಿರ್ತಕ್ಕಂತಹ 80% ಅಮೌಂಟನ್ನು ಆ್ಯನ್ಯುಟಿಯಾಗಿ ಕನ್ವರ್ಟ್ ಆಗುತ್ತೆ. ಆ್ಯನ್ಯುಟಿ ಅಂತಂದರೆ ನಿಮಗೆ 60 ವರ್ಷ ಆದಮೇಲೆ ಪ್ರತಿ ತಿಂಗಳು ಪೆನ್ಷನನ್ನು ನೀಡ್ತಾರಲ್ಲ, ಸೊ ಈ ರೀತಿ ಕನ್ವರ್ಟ್ ಆಗಿಬಿಡುತ್ತೆ ಉಳಿದಿರ್ತಕ್ಕಂತಹ 80% ಹಣ. ಸೊ ಈ ರೀತಿ ಈ ಒಂದು ಸ್ಕೀಮು ವರ್ಕ್ ಆಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ನೀವು 6 ಮಂತ್ ಬೇಬಿಯಿಂದ 60 ವರ್ಷದವರೆಗೂ ಸಹ ನೀವು ಪ್ರತಿ ತಿಂಗಳು 5,000 ಇನ್ವೆಸ್ಟ್ ಮಾಡ್ತಾ ಬಂದರೆ ರಿಟರ್ನ್ಸ್ ಎಲ್ಲ 12%, 13%, 10% ಈ ರೀತಿ ವೇರಿ ಆಗ್ತಿರುತ್ತೆ ಕೆಲವೊಮ್ಮೆ. ಸೊ ಎಲ್ಲ ಕಡೆ ನೋಡಿದ್ರೂ ಸಹ 20 crores ನಿಮಗೆ ಜನ್ರೇಟ್ ಆಗುತ್ತೆ. ಲಾಸ್ಟಲ್ಲಿ ಕಾರ್ಪಸ್ 20 ಕೋಟಿ ಆಗಿರುತ್ತೆ. ಸೊ ಅದು 2.5 ಲಕ್ಷಕ್ಕಿಂತ ಜಾಸ್ತಿ ಇರ್ತಕ್ಕಂತಹ ಕಾರಣದಿಂದ ಸೊ ಆ ಅಮೌಂಟಲ್ಲಿ ಸ್ವಲ್ಪ ಪರ್ಸೆಂಟ್ ಅಮೌಂಟನ್ನು ನಿಮಗೆ ಕೊಡ್ತಾರೆ. ಇನ್ನು ಉಳಿದಿರ್ತಕ್ಕಂತಹ ಅಮೌಂಟು ಆ್ಯನ್ಯುಟಿಯಾಗಿ ಕನ್ವರ್ಟ್ ಆಗುತ್ತೆ. ಮತ್ತು NPS ವಾತ್ಸಲ್ಯ ಸ್ಕೀಮ್ಗೆ ಎಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಅಂತ ಹೇಳಿ ಈಗಾಗಲೇ ನಾನು ಮಾಹಿತಿನ ಕೊಟ್ಟಿದ್ದೆ. ಮತ್ತು ನೀವು NPS ವಾತ್ಸಲ್ಯ ಸ್ಕೀಮ್ಗೆ ಆನ್ಲೈನ್ ಮುಖಾಂತರನೂ ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ.
ಆನ್ಲೈನ್ನಲ್ಲಿ ಹೋಗಿ ನೀವು ಮೊದಲಿಗೆ NPS ವಾತ್ಸಲ್ಯ ಸ್ಕೀಮ್ ಅಂತ ಹೇಳಿ ಸರ್ಚ್ ಮಾಡಬೇಕಾಗತ್ತೆ. ಮೊದಲಿಗೆ ಬರ್ತಕ್ಕಂಥ ವೆಬ್ಸೈಟನ್ನು ಕ್ಲಿಕ್ ಮಾಡಿಬಿಟ್ಟು ಸೊ ಅದರಲ್ಲಿ ಮೊದಲಿಗೆ ನೀವು ರಿಜಿಸ್ಟರ್ ಆಗಿ ಅಪ್ಲಿಕೇಶನನ್ನು ಹಾಕ್ಕೋಬೋದಾಗಿರುತ್ತೆ. ಇಲ್ಲಾಂತಂದರೆ ಬ್ಯಾಂಕಲ್ಲಿ, POP ಸೆಂಟರ್ಸ್ಗಳಲ್ಲಿ, ಪೋಸ್ಟ್ ಆಫೀಸ್ಗಳಲ್ಲಿ ನೀವೇನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಓಕೆನಾ. ನೀವು ಆನ್ಲೈನಲ್ಲಿ ಸಲ್ಲಿಸ್ತಿದ್ರಂತಂದ್ರೆ ಪೆನ್ಷನ್ ಫಂಡ್ ಸೆಲೆಕ್ಟನ್ನು ನೀವು ಮಾಡಬೇಕಾಗಿರುತ್ತೆ. ಅಲ್ಲಿ ಫಂಡ್ ಮ್ಯಾನೇಜರ್ ಸಹ ಇರ್ತಾರೆ, ಅವರು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಇದನ್ನು ಸಹ ನೀವೇ ಡಿಸೈಡ್ ಮಾಡ್ಬೋದಾಗಿರುತ್ತೆ. ಈಕ್ವಿಟಿಯಲ್ಲಿ ಅಥವಾ ಗೌರ್ಮೆಂಟ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ನೀವೇ ಅಲ್ಲಿ ಸೆಲೆಕ್ಟನ್ನು ಮಾಡ್ಬೋದಾಗಿರುತ್ತೆ. ಇನ್ನೊಂದು ಆಪ್ಷನ್ ಸಹ ಇರುತ್ತೆ ಅಲ್ಲಿ, ನಿಮ್ಮ ಅಕೌಂಟು ಆ್ಯಕ್ಟಿವ್ ಅಕೌಂಟ್ ಆಗಿರಬೇಕಾ ಅಥವಾ ಆಟೋ ಅಕೌಂಟ್ ಆಗಿರಬೇಕಾ ಅಂತ ಹೇಳಿ. ಸೊ ಇದನ್ನು ಸಹ ನೀವು ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಅಂತಂದರೆ ಈಗ ಆ್ಯಕ್ಟಿವ್ ಅಂತಂದರೆ ಈಕ್ವಿಟಿಯಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ನಿಮ್ಮ ಒಂದು ಅಮೌಂಟನ್ನು, ಮತ್ತು ಗೌರ್ಮೆಂಟ್ ಬಾಂಡ್ಸಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಇದನ್ನೆಲ್ಲ ನೀವೇ ಸೆಟ್ ಮಾಡ್ಬೋದಾಗಿರುತ್ತೆ. ಸೊ ನೋಡ್ಕೊಳ್ಳಿ ಎಷ್ಟು ರಿಟರ್ನ್ಸ್ ಜನ್ರೇಟ್ ಆಗುತ್ತೆ ಪರ್ ಇಯರ್ಗೆ, ಸೊ ಲಾಸ್ಟ್ 5 ಇಯರ್ಸ್ಗೆ ಎಷ್ಟು ಜನ್ರೇಟ್ ಆಗಿದೆ ಇದನ್ನೆಲ್ಲ ಚೆಕ್ ಮಾಡಿಕೊಂಡು ನೀವು ಇನ್ವೆಸ್ಟನ್ನು ಮಾಡ್ಬೋದಾಗಿರುತ್ತೆ. ಸೊ ರಿಟರ್ನ್ಸ್ ಸಹ ಜಾಸ್ತಿ ಬರುತ್ತೆ ಎಲ್ಲಿ ಆ್ಯಕ್ಟಿವ್ ಅಕೌಂಟಲ್ಲಿ. ಆಟೋ ಅಕೌಂಟಲ್ಲೂ ಸಹ ನಿಮಗೆ 3 ಟೈಪ್ಸ್ ಆಫ್ ಬರುತ್ತೆ, ಅಗ್ರೆಸಿವ್ ಮತ್ತು ಮಾಡ್ರೇಟಿವು ಮತ್ತು ಕನ್ಸರ್ವೇಟಿವ್ ಅಂತ ಹೇಳಿ. ಸೊ ಇದರಲ್ಲೂ ಸಹ ನೀವೇನು ಮಾಡ್ಬೋದು, ಇನ್ವೆಸ್ಟನ್ನು ಮಾಡ್ಬೋದಾಗಿರುತ್ತೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರಿಗೆ. ಸೊ ಇದು NPS ವಾತ್ಸಲ್ಯ ಸ್ಕೀಮ್ಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್. ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತು ಈಗ ನಾವು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಮತ್ತು ನೀವು ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.